ನೀವು ಅಸ್ಟ್ರಾಲಜಿ ಬರುತ್ತಲ್ವ, ನಿಮಗೆ ನನಗೆ ಎಷ್ಟು ವರ್ಷ ಆಯುಸ್ಸು ಹೇಳಿ ಅಂತ. ಅವರು ಇದರಲ್ಲಿ ಹೇಳಿದ್ರು, ಹರಿಯಾಣ ಹೇಳಿದ್ದಾರೆ, ನನಗೆ 85 ವರ್ಷ, ನಾನು ಈಗ ಸಾಯಲ್ವಲ್ಲ, ಎಷ್ಟು ಮೆಣಸಿನಕಾಯಿ ಅಗತ್ತಿನ್ನು ಅಂತ. ಇವರು ಆ ಕ್ಷಣ ಅವನು ಹೋದರೆ ಸಾಕಲ್ಲಪ್ಪ ಅಂತ 3 ದಿನ ಆದಮೇಲೆ ಅವನ್ನ ಹುಡುಕಿದ್ರೆ ಎಲ್ಲೋ ಒಂದು ಕೆರೆ ಪಕ್ಕದಲ್ಲಿ ಮಲಗಿರ್ತಾನಂತೆ. ಮೈಯೆಲ್ಲ ಹುಳುಗಳು ಹೊರಗೆ ಬಂದಿರುತ್ತಂತೆ. ಮೋಸ ಆಗೋದು, ಹಾಳಾಗೋದು, ನನಗೆ ಲಾಭ ಬರದೇ ಇರೋದು, ಏನೋ ಅನ್ಕೊತೀವಿ, ಆ ಕೆಲಸ ಆಗದೆ ಇರೋದು. ಅದನ್ನೇನೆ ನಂಬಿಕೆ ಇಡಿ, ಕೆಲಸ ಮಾಡ್ತಾನೇ ಇರಿ, ಬದುಕಿರ್ತೀವಿ ಅನ್ನುವಷ್ಟು ನಂಬಿಕೆಯಿಂದ ಕೆಲಸ ಮಾಡ್ತಾ ಇರಿ. ಆದರೆ ಇನ್ನೊಂದು ಕೇಸ್ ಹಿಸ್ಟ್ರಿ ಈ ನಂಬಿಕೆ ಮೇಲೆ. ರೂಪಾ ದತ್ ಅಂತ ನಮ್ಮಲ್ಲಿ ಯೋಗಕ್ಕೆ ಬರ್ತಾಯಿದ್ರು. ಕೋವಿಡ್ ಟೈಮು, ಅವರಿಗೆ ಕೋವಿಡ್ ಬಂದಿದೆ. ಆಮೇಲೆ ಅವರು ಹೇಳಿದ್ದಾರೆ ಮನೆಯವರೆಲ್ಲ, ನನಗೇನು ಆಗಲ್ಲ. ಆಮೇಲೆ ಕೋವಿಡ್ ಎಲ್ಲ ಮುಗೀತು. ಮತ್ತು ನಾವು ಯೋಗ ಕ್ಲಾಸಸ್ ಶುರು ಮಾಡಿದ್ವಿ. ಮಾಡಿದಾಗ ಮೊದಲನೇ ಮಾಹಿತಿ ಅವ್ರು ನಾವೆಲ್ಲರನ್ನೂ ಕೂಡಿಸ್ಬಿಟ್ಟು ನಿಮ್ಮ ಅನುಭವ ಹೇಳಿ ಅಂತಂದಾಗ ರೂಪಾ ದತ್ ತನ್ನ ಅನುಭವನ ಹೇಳಿದ್ರು. ಒಂದು ಸಲ ನಾನು ಅವ್ರಿಗೆ, ನನ್ನನ್ನು ಕೇಳಿದ್ರು ಅವರು, ನೀವು ಅಸ್ಟ್ರಾಲಜಿ ಬರುತ್ತಲ್ವ, ನನಗೆ ಎಷ್ಟು ವರ್ಷ ಆಯುಸ್ಸು ಹೇಳಿ ಅಂತ. ನಾನು ಹೇಳಿದೆ, ನಿಮ್ಗೊಂದು 85 ವರ್ಷ ಇದೆ ಅಕ್ಕ ಅಂತಂತ. ಅಷ್ಟೇ. ನಾನು ತುಂಬ ಹಾರಿಕೆಯ ಉತ್ತರ ಕೊಟ್ಟಿದ್ದು. ನಾನೇನಾದ ಕ್ಯಾಲ್ಕುಲೇಷನ್ನು ಇಂಟ್ಯೂಷನ್ನೆಲ್ಲ ಏನಿಲ್ಲ, ಸುಮ್ಮನೆ ಹೇಳಿದೆ 85 ವರ್ಷ ಬದುಕೋತೀರಿ ಬಿಡಿ. ಅದಕ್ಕೆ 55 ವರ್ಷ. ಅವರು ಇದರಲ್ಲಿ ಹೇಳಿದ್ರು, ಹರಿಯಾಣ ಹೇಳಿದ್ದಾರೆ, ನನಗೆ 85 ವರ್ಷ, ನಾನು ಈಗ ಸಾಯಲ್ವಲ್ಲ. ಅವರು ಕೋವಿಡ್ ಆದಾಗ ಹಿಂಗೆ ಅನ್ಕೊಂಡಿದ್ದಾರಾ? ವಾವ್, ಆ ನಂಬಿಕೆ ಅವ್ರನ್ನ ಅಷ್ಟೇ ಬದುಕಿಸ್ಬಿಡ್ತು. ವಾವ್, ಸಿಂಪಲ್. ಒಂದು ನಂಬಿಕೆ. ಹೇಳಿದವ್ರು ಯಾರು ಅಂತ, ಅವರ ಮೇಲೆ ನಂಬಿಕೆ, ಅವರ ಮಾತಿನ ಮೇಲೆ ನಂಬಿಕೆ. ಸಿಂಪಲ್, ಇಷ್ಟೇ ಇದು. ನನ್ನ ತಾತ ಒಂದು ಕತೆ ಹೇಳ್ತಾ ಇದ್ರು. ಅವರ ಊರಿನಲ್ಲಿ ಅವ್ರ ಕತೆ ಹೇಳಿದ್ದು ಅಥವಾ ಇನ್ಸ್ಟೆನ್ಸಸ್ ಎಲ್ಲ ನಡೆದು ಬಹುಶಃ ಒಂದು 65-70 ವರ್ಷ ಆಗಿರಬೇಕು. ನನ್ನ ತಾತ ಹೋಗಿನೇ 50 ವರ್ಷ ಆಯಿತು. ಅವರ ಎಂಗೇಜಿನ ಇವ್ರನ್ನೆಲ್ಲ ಪಂಡಿತರು ಅಂತ ಕರಿತಾಯಿದ್ರು. ನಮ್ಮ ತಾತಂಗೆ ಒಂದು ಸ್ವಲ್ಪ ಅಸ್ಟ್ರಾಲಜಿ ಬರೋದು, ವೈದ್ಯ ವೃತ್ತಿ ಬರೋದು. ಅವತ್ತಿನ ನಾಟಿ ವೈದ್ಯರು ಅವರೆಲ್ಲ. ಯಾರೋ ಒಬ್ಬ ಕುಷ್ಠರೋಗಿ ಬರ್ತಾನೆ ಹಳ್ಳಿನಲ್ಲಿ, ಒಂದು ಹಳ್ಳಿ ಮಾಲೂರು ಹತ್ರ ಒಬ್ಬ ಕುಷ್ಠರೋಗಿ ಬರ್ತಾನೆ. ಅವ್ನು ಪ್ರತಿ ಸಲ ಬಂದು ಪೀಡಿಸ್ತಾ ಇರ್ತಾನಂತೆ. ನಂಗೆ ಏನು ಮಾಡ್ಬೇಕು ಹೇಳಿ ಅಂತ. ಇವ್ರಿಗೇನು ಗೊತ್ತಾಗಲ್ಲ, ಏನು ಮಾಡಬೇಕು ಹೇಳಬೇಕು ಗೊತ್ತಾಗಲ್ಲ. ನಾಳೆ ಬಾ ಅಂತ ಹೇಳ್ತಾ ಇರ್ತಾರೆ. ಯಾವತ್ತೋ ಒಂದಿನ ಹೆಂಗೋ ಆಗಬೇಕಲ್ಲ ಅಂತ ಹೇಳಿಬಿಟ್ಟು ಹೋಗಿ ಒಂದಷ್ಟು ಮೆಣಸಿನ್ಕಾಯಿ ತಿನ್ನು ಅಂತಾರೆ. ಎಷ್ಟು ಮೆಣಸಿನ್ಕಾಯಿ ಅಗತ್ತಿನ್ನು ಅಂತಾರೆ. ಇವರು ಆ ಕ್ಷಣ ಅವನು ಹೋದರೆ ಸಾಕಲ್ಲಪ್ಪ ಅಂತ. ಅವನು ಹೋಗಿ 3 ದಿನ ಆದರೂ ಬರಲ್ಲಂತೆ. 3 ದಿನ ಆದಮೇಲೆ ಅವನ್ನ ಹುಡುಕಿದ್ರೆ ಎಲ್ಲೋ ಒಂದು ಕೆರೆ ಪಕ್ಕದಲ್ಲಿ ಮಲಗಿರ್ತಾನಂತೆ. ಮೈಯೆಲ್ಲ ಹುಳುಗಳು ಹೊರಗೆ ಬಂದಿರುತ್ತಂತೆ. ಆ ಮೆಣಸಿನಕಾಯಿ ತಿಂದು ಅವನೇನಾಗಿದೆ, ಅದಕ್ಕೆ ಒಳಗಡೆ ತಡ್ಕೊಳಕ್ಕಾಗದೆ ಅದೆಲ್ಲ ಹೊರಗೆ ಬಂದಿದೆ ಅಂತೆ, ಕುಷ್ಠರೋಗದ ಹುಳುಗಳು. ನಮ್ಮ ತಾತ ಹೇಳೋರು. ಅವನು ಆರೋಗ್ಯವಾಗಿದ್ದಂತೆ. ಅದಾದಮೇಲೆ ಒಂದು 15-20 ವರ್ಷ ಬದುಕಿದ್ದಂತೆ. ಅವ್ರ ಮಾತಿನ ಮೇಲೆ ಅವನಿಟ್ಟ ನಂಬಿಕೆ ಬದುಕಿಸ್ಬಿಡತ್ತೆ. ಮಗಳಿಗೆ ಅಪ್ಪನೇ ನಂಬಿಕೆ. ಹೆಂಗೆ ಚಿಕ್ಕ ಮಕ್ಕಳು ನಮ್ಮ ಆಕಾಂಕ್ಷೆ ನೋಡಿದ್ರೆ ಜಂಪ್ ಮಾಡು ಅಂದರೆ ಜಂಪ್ ಮಾಡಿಬಿಡುತ್ತೆ. ಅವಳು ಒಬ್ಬಳೇ ಇದ್ರೆ ಜಂಪ್ ಮಾಡಲ್ಲ, ನಾನು ಎದುರುಗಡೆ ಇದ್ರೆ ಜಂಪ್ ಮಾಡ್ತಾಳೆ. ನಂಬಿಕೆ. ಆ ಥರ ಎಲ್ಲರಿಗೂ ಬದುಕೋದಕ್ಕೊಂದು ನಂಬಿಕೆ ಬೇಕು. ಆ ನಂಬಿಕೆ ಯಾರ ಮೇಲೆ ಇಡ್ತೀವಿ ಅವರು ಕರಪ್ಟ್ ಆಗಿರಬಾರ್ದು. ನಾವು ಯಾರ ಮೇಲೂ ನಂಬಿಕೆ ಇಡ್ತೀವಿ, ಅವ್ರ ನಂಬಿಕೆಯನ್ನು ಕೆಡಿಸ್ಕೊಳ್ಳುವಂಥ ಯಾವುದೇ ವ್ಯಕ್ತಿತ್ವ ಅವ್ರದ್ದಾಗಿರಬಾರ್ದು. ಆಗ ಆ ವ್ಯಕ್ತಿ ಹೇಳಿದ್ದು ಎಲ್ಲವೂ ನಂಬಿಕೆಗೆ ಅರ್ಹ ಅಂತ. ಅವರು ಟೆಕ್ನಾಲಜಿನೋ ಸೈನ್ಸೋ ನಾಲೆಡ್ಜೋ ವಿಸ್ಡಮೋ ತುಂಬ ಏನು ದೊಡ್ಡದಿಲ್ಲದೆ ಇರ್ಬೋದು, ಆದರೆ ಹೇಳುವಂತಹ ಗತ್ತು, ಹೇಳುವಂತಹ ವಿಧಾನ, ಹೇಳುವಂತಹ ಕನ್ಸರ್ನ್, ಅದರ ಮೇಲೆ ನಂಬಿಕೆ ಹುಟ್ಟುಬಿಡುತ್ತೆ. ಬ್ಯೂಟಿಫುಲ್. ಇಷ್ಟೇ ನಂಬಿಕೆಗಳು ಅಂದರೆ ಬದುಕಿಸುತ್ತೆ. ನಿಜ. ನಿಮಗೆ ನಿಮ್ಮ ಲೈಫಲ್ಲಿ ಆದಂಥ ಓನ್ ಎಕ್ಸ್ಪೀರಿಯನ್ಸ್ ಏನಾದರೂ, ಯಾರದ್ದಾದರೂ ಮಾತಿಂದ ನೀವು ಇನ್ಫ್ಲೂಯೆನ್ಸ್ ಆಗಿ ನಂಬಿಕೆ ಇಟ್ಟು ನಿಮಗದು? ಒಂದೆರಡಲ್ಲ. ಮೊದಲೆಲ್ಲ
ಡೈಲಮಾಸ್ ತುಂಬ ಇರ್ತಾಯಿತ್ತು. ಯಾವುದು ಕೈ ಇಟ್ಟರು ಮೋಸ ಆಗೋದು, ಹಾಳಾಗೋದು, ನನಗೆ ಲಾಭ ಬರದೇ ಇರೋದು, ಏನೋ ಅಂದ್ಕೊತೀವಿ ಆ ಕೆಲಸ ಆಗದೆ ಇರೋದು, ಯಾವುದೋ ವ್ಯಕ್ತಿ ಮೇಲೆ ನಂಬಿಕೆ ಇಡ್ತೀವಿ, ಅವ್ರ ಮೇಲೆ ಹಣ ಹಾಕ್ತೀವಿ ಅಥವಾ ಹಣ ಕೊಡ್ತೀವಿ, ವಾಪಸ್ ಬರದೇ ಇರುವಂಥದ್ದು, ಇವೆಲ್ಲ ನಾನು ನೋಡಿರಲಿಲ್ಲ ಜೀವನ. ನಾನು ನೋಡಿದ ಜೀವನ ಅಥವಾ ಎಲ್ಲರೂ ನೋಡುವ ಜೀವನ ಏನಂತಂದರೆ, ಎದುರುಗಡೆ ವ್ಯಕ್ತಿ ಪ್ರಾಮಾಣಿಕರು, ಅವ್ರು ಹೇಳಿದಂಗೆ ನಡ್ಕೊಂಡ್ಬಿಡ್ತಾರೆ, ನಂಗೆ ಇಷ್ಟು ಲಾಭ ಬಂದ್ಬಿಡುತ್ತೆ, ಇದನ್ನ ನಾನು ಪ್ಲ್ಯಾನ್ ಎ ಅಂತ ಈಗ ಹೇಳ್ತಾ ಇದ್ದೀನಿ. ಅವತ್ತು ಗೊತ್ತಿಲ್ಲ ಪ್ಲ್ಯಾನ್ ಎ ನನಗೆ, ಓನ್ಲಿ ಪ್ಲಾನ್, ಒಂದೇ ಪ್ಲಾನ್ ಗೊತ್ತಿದ್ದೆ ನಮ್ಮ ನಂಬಿಕೆ ಅಷ್ಟೇ. ನಂಬಿಕೆ ಒಂದೇ ವಿಷಯ ಅಂತ. ಈಗ ನೀವು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ, ನಾಳೆ ನೀವು ಹೇಳ್ತೀರಿ ಇನ್ನೊಂದು ಚಾನಲ್ ಶುರು ಮಾಡೋಣ ಅಂತ ಹೇಳ್ತೀರಿ. ನಿಮ್ಮ ನಂಬಿಕೆ ಆಧಾರದ ಮೇಲೆ ನಾನು ಎಸ್ ಅಂದ್ಬಿಡ್ತೀನಿ. ಆದರೆ ನಾನು ಅನಾಲಿಸಿಸ್ ಮಾಡ್ಲಿಕ್ಕೆ ಹೋಗಲ್ಲ. ಯಾವಾಗ ಅನಾಲಿಸಿಸ್ ಇಲ್ಲದೆ ಬರೀ ನಂಬಿಕೆ ಆಧಾರದ ಮೇಲೆ ಕೈ ಹಾಕ್ತೀವಿ, ಆವಾಗ ಫೇಲ್ಯೂರ್ಸ್ ಆಗೋ ಸಾಧ್ಯತೆ, ಅಥವಾ ಆ ನಂಬಿಕೆಗೆ ಪೂರಕವಾಗಿ ಸಿಚುಯೇಷನ್ ಇಲ್ಲದೆ ಇರುವುದು, ಇದೆರಡೂ ಆಗುತ್ತೆ. ಮೆಚೂರ್ ಆಗ್ತಾ ಅನುಭವ, ಮೆಚೂರಿಟಿ ಅಂದರೆ ಇಲ್ಲಿ ಅನುಭವ ಅಂತ. ಮೆಚೂರಿಟಿ ಈಸ್ ನಾಟ್ ಬ್ರೈನ್ ಪವರ್. ಮೆಚೂರಿಟಿ ಅಂದರೆ ನಮ್ಮ ಅನುಭವಗಳ ಆಧಾರದ ಮೇಲೆ ನಾವು ಹೆಂಗೆ ನಡ್ಕೋತೀವಿ ಅಂತ. ನಾವು ತಪ್ಪು ಮಾಡೋದು ನಿಲ್ಲಿಸ್ಬಿಡ್ತೀವಿ. ನೆಗೆಟಿವ್ ಡಿಸಿಷನ್ಸು, ಬ್ಯಾಡ್ ಡಿಸಿಷನ್ಸ್ನ ನಿಲ್ಲಿಸ್ಬಿಡ್ತೀವಿ. ಯಾಕೆಂದರೆ ಡಿಸಿಷನ್ಸ್ ತೊಗೊಂಡು ಸುಸ್ತಾಗೋಗಿರುತ್ತೆ. ತಪ್ಪು ಡಿಸಿಷನ್ಗಳು ತೊಗೊಳಕ್ಕೆ ಟ್ರೈನ್ ಆಗಿಲ್ಲ ಈಗ. ಮೊದಲೆಲ್ಲ ಟೈಮ್ ಇರುತ್ತೆ, ಏಜ್ ಇರುತ್ತೆ, ಮತ್ತು ಹುಮ್ಮಸ್ಸಿರುತ್ತೆ, ಉತ್ಸಾಹ ಇರುತ್ತೆ, ಏನೋ ಅಪಾರವಾದ ನಂಬಿಕೆಗಳಿರುತ್ತೆ. ಇದು ಯಾವುದು ನಡೆಯಲ್ಲ. ಸೊ ನಂಬಿಕೆಗಳು ಎರಡನೇ ಹಂತದಲ್ಲಿ ಬಂದಾಗ ಟೆಸ್ಟೆಡ್ ಆ್ಯಂಡ್ ಫೌಂಡ್ ಓಕೆ ನಂಬಿಕೆಗಳೇ ಬೇಕು. ಪ್ಲ್ಯಾನ್ ಬಿ ರೆಡಿಯಾಗಿರ್ಬೇಕು. ಅನಾಲಿಸಿಸ್ ಆಫ್ ಪ್ಲ್ಯಾನ್ ಎ ರೆಡಿ ಇರಬೇಕು. ಅಂದರೆ ಸಿಂಹಾವಲೋಕನ ಅಂತ ಹೇಳ್ತೀವಿ, ಅಥವಾ ಧ್ಯಾನ ಅಂತ ಹೇಳ್ತೀವಿ. ಒಂದು ವಿಷಯದ ಬಗ್ಗೆ ನಂಬಿಕೆ ಇಡಬೇಕಾದ್ರೆ ಒಂದಷ್ಟು ಕ್ವಶನೇರ್ ಮಾಡ್ಕೋಬೇಕು. ಇದಾಗತ್ತಾ, ಆಗಲ್ವಾ, ಆಗತ್ತೆ ಅಂದರೆ ಯಾವಾಗ ಆಗತ್ತೆ, ಹೆಂಗಾಗತ್ತೆ, ಅವ್ರು ಸತ್ರೇನು. ಈಗ ನಮ್ಮಲ್ಲಿ ನನ್ನನ್ನು ತುಂಬ ಶ್ರೂಡ್ ಆ್ಯಂಡ್ ಕ್ರೂಡ್ ಅಂತ ಕರೀತಾರೆ. ನಾನು ಯಾವುದೋ ಒಂದು ಪಾರ್ಟ್ನರ್ಶಿಪ್ಗೆ ಇಳಿತೀನಿ, ಅಥವಾ ಒಂದು ಆಫರ್ ಬರುತ್ತೆ, ಎಲ್ಲ ಚರ್ಚೆ ಆಗ್ತಾ ಇರಬೇಕಾದ್ರೆ ನಾನು ಹೇಳ್ತೀನಿ ಪಾರ್ಟ್ನರ್ಶಿಪ್ಪು ಇದು ಸೂಟ್ ಆಗಲ್ಲ ಅಂತ ಹೇಳ್ತೀನಿ. ಯಾಕೆ ಅಂತ ಕೇಳಿದ್ರೆ ಅವ್ರು ಸತ್ತೋದ್ರೆ ವರ್ಸ್ಟ್ ಪಾರ್ಟ್ನರ್ಶಿಪ್ ಆಗದೆ ಇರೋದಕ್ಕೆ ಏನು ಕಾರಣ? ದಿ ಆಪೋಸಿಟ್ ಪರ್ಸನ್ ಈಸ್ ನಾಟ್ ಫಿಸಿಕಲಿ ಇಲ್ಲ, ಅವರು ಫಿಸಿಕಲಿ ಫಿಟ್ ಇಲ್ಲ, ಅಥವಾ ಅವ್ರು ಸಾಯುವ ಸ್ಟೇಜ್ನಲ್ಲಿ ಇದ್ದಾರೆ. ಅವ್ರ ಹತ್ರ ಎಂಥ ಪಾರ್ಟ್ನರ್ಶಿಪ್? ಇದು ನನಗೆ ಎಷ್ಟು ಕೆಲಸ ಕೊಟ್ಬಿಡ್ತು ಅಂತ, ಅಥವಾ ಎಷ್ಟು ಧೈರ್ಯ ಕೊಟ್ಬಿಡ್ತು, ಎಷ್ಟು ಶ್ರೂಡ್ನೆಸ್ ಕೊಟ್ಬಿಡ್ತು ಅಂದರೆ, ನಾನು ಓಪನ್ನಾಗಿ ಕೇಳೋಕ್ಕೆ ಶುರು ಮಾಡ್ತಾಯಿದ್ದೆ. ಸಪೋಸ್ ನಾನು ಇಲ್ಲ, ಆರ್ಗನೈಸೇಷನ್ ಹೆಂಗೆ ನಡೆಯುತ್ತೆ, ನೀವಿಲ್ಲ, ಈ ಪಾರ್ಟ್ನರ್ಶಿಪ್ ಹೆಂಗೆ ನಡೆಯುತ್ತೆ? ಯಾರೂ ಕೇಳಲ್ಲ. ತುಂಬ ಸೆನ್ಸಿಟಿವ್. ನಾವೆಲ್ಲ ಅನ್ಕೊಂಡ್ಬಿಡ್ತೀವಿ ಅವರೂ ಲೈಫ್ ಲಾಂಗ್ ಬದುಕಿರ್ತಾರೆ, ನಾನೂ ಲೈಫ್ ಲಾಂಗ್ ಬದುಕಿರ್ತೀವಿ ಅಂತ ಅಂದ್ಕೊಂಡು ನಾವು ಪಾರ್ಟ್ನರ್ಶಿಪ್ಗೆ ಬಂದ್ಬಿಡ್ತೀವಿ. ವಾಟ್ ಇಫ್ ಅನ್ನೋದು ವಾಟ್ ಇಫ್ ಅಂತ ಬರಲ್ಲ. ನಮ್ಮ ಲಾನಲ್ಲಿ ಇವೆಲ್ಲ ಇದೆ. ಲಾನಲ್ಲಿ ತುಂಬ ಕೂಲಂಕುಷವಾಗಿ ಇದು ಆಗಬೇಕು, ಆಗೋದಕ್ಕೆ ಈ ಅಗ್ರಿಮೆಂಟ್ ಮಾಡಿರೋದು. ಆಗದೇ ಇದ್ದರೆ ಆರ್ಬಿಟ್ರೇಷನ್ ಏನು, ಯಾವ ಕೋರ್ಟಿಗೆ ಹೋಗಬೇಕು, ಯಾರು ಹೋಗಬೇಕು, ಯಾವಾಗ ಹೋಗಬೇಕು, ಇದೆ. ಸೇಮ್ ಲೈಫಲ್ಲೂ ಕೂಡ ಇದೆ. ಸೊ ಈ ಆರ್ಬಿಟ್ರೇಷನ್ನು, ನಾನ್ ಪರ್ಫಾರ್ಮೆನ್ಸು ಇವೆಲ್ಲ ಇದ್ದದ್ದೇ. ಲಾನಲ್ಲಿ ಏನಿದೆ ಅದನ್ನು ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಸಾಕು. ಒಂದು ಸೇಲ್ ಅಗ್ರಿಮೆಂಟ್ ಇರುತ್ತೆ. ಒಂದು ಸೇಲ್ ಅಗ್ರಿಮೆಂಟಲ್ಲಿ ಒಂದು ಪ್ರಾಪರ್ಟಿ ಅವರು ಸೇಲ್ ಮಾಡೋಕ್ಕೆ ರೆಡಿ ಇದ್ದಾರೆ, ಇವರು ಬೈ ಮಾಡೋಕ್ಕೆ ರೆಡಿ ಇದ್ದಾರೆ. ಅದರಲ್ಲಿ ಒಂದು ಫಸ್ಟೇ ಕ್ಲಾಸ್ ಹಾಕ್ತಾರೆ, ಪರ್ಚೇಸರ್, ಸೆಲ್ಲರ್ ಆರ್ ಅಸೈನ್ಸ್. ಪರ್ಚೇಸರ್ ಆರ್ ಅಸೈನ್ಸ್, ಹೇರ್ಸ್ ಆ್ಯಂಡ್ ಅಸೈನ್ಸ್ ಅಂತ. ಹೇರ್ಸ್ ಅಂದರೆ ಮಕ್ಕಳು, ಮರಿ ಮಕ್ಕಳು, ಎಲ್ಲ ವಂಶ. ಅವರು ಇಲ್ಲದೇ ಇದ್ರೂ ಕೂಡ ಅವರ ಮಕ್ಕಳು, ಮೊಮ್ಮಕ್ಕಳು, ಅವರ ಸಂಸಾರ ಎಲ್ಲ ಮಾಡಿಕೊಡ್ಬೇಕು. ಪರ್ಚೇಸರ್ ನಾನಿಲ್ಲದೇ ಇದ್ರೂ ಕೂಡ ನನ್ನ ಪರಿವಾರ, ನನ್ನ ಸಂಸಾರ, ಮಿಕ್ಕಿದ ಆಬ್ಲಿಗೇಷನ್ ದುಡ್ಡು ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೋಬೇಕು. ಎರಡು ಕಡೆಗೂ ಸೇಮ್. ಅಂದರೆ ಪ್ಲ್ಯಾನ್ ಬಿ ಆಯ್ತಲ್ಲ ಅಲ್ಲಿ. ಒಂದು ಅಗ್ರಿಮೆಂಟಲ್ಲೇ ಪ್ಲ್ಯಾನ್ ಬಿ ಇದೆ. ನಾನು 3 ತಿಂಗಳೊಳಗೆ ರಿಜಿಸ್ಟರ್ ಮಾಡ್ಕೋತೀನಿ ಪ್ರಾಪರ್ಟಿಯನ್ನು. ಫೈನ್, ಟರ್ಮ್ಸ್ ಮೆನ್ಷನ್ ಆಗುತ್ತೆ. 3 ತಿಂಗಳ ಒಳಗಡೆ ರಿಜಿಸ್ಟ್ರೇಷನ್ ಆಗದೇ ಇದ್ದರೆ ನಂಬಿಕೆ ಫೈನ್,
ಪ್ರಾಪರ್ಟಿ ನಂಬಿಕೆ ಮೇಲೆ ನಾನು ಬೈ ಮಾಡ್ತಾ ಇರೋದು. ನೀವು ಬದುಕಿರ್ತೀರಾ ಅನ್ನೋ ನಂಬಿಕೆ ಮೇಲೆ, ಸೆಲ್ಲರ್ ಬದುಕಿರ್ತಾರೆ ಅನ್ನೋ ನಂಬಿಕೆ ಮೇಲೆ ಬೈ ಮಾಡ್ತಾ ಇರೋದು. ಆದರೆ ಪ್ರಾವಿಷನ್ಸ್ ಕೊಟ್ಕೋತೀವಿ. ಸೆಲ್ಲರ್ ಸತ್ತರೆ, ಪರ್ಚೇಸರ್ ಸತ್ತರೆ 3 ತಿಂಗಳೊಳಗೆ ರಿಜಿಸ್ಟರ್ ಮಾಡ್ಕೋಬೇಕು. ಮಾಡ್ಕೊಳ್ಳಿಲ್ಲ ಅಂದರೆ ಸೆಲ್ಲರ್ ಕಾರಣದಿಂದ ಮಾಡ್ಕೊಳ್ಳಿಲ್ಲ ಅಥವಾ ಬೈಯರ್ ಕಾರಣದಿಂದ ಮಾಡ್ಕೊಳ್ಳಿಲ್ಲ. ಸೆಲ್ಲರ್ಗೆ ಅವತ್ತು ಬರೋಕ್ಕಾಗಲಿಲ್ಲ, ಅವನೆಲ್ಲ ಬೇರೆ ಊರಿಗೆ ಹೊರಟೋಗಿದ್ದ, ಅವನಿಗೆ ಆರೋಗ್ಯ ಸರಿಗಿಲ್ಲ, ಅವ್ರ ಮನೇಲಿ ಯಾರೋ ಹೋಗ್ಬಿಟ್ಟಿದ್ರು, ಅವನಿಗೆ ಬರೋಕ್ಕಾಗಿಲ್ಲ. ಆವಾಗ ಏನು ಕಂಡೀಷನ್ನು? ಪರ್ಚೇಸರ್ಗೆ ದುಡ್ಡು ಹೊಂದಿಸ್ಕೊಳ್ಳೋಕ್ಕಾಗಲಿಲ್ಲ, ಕೊಡೋಕ್ಕಾಗಲಿಲ್ಲ, ಏನು ಕಂಡೀಷನ್ನು? ಬ್ಯಾಂಕ್ ಲೋನ್ ಅಪ್ಲೈ ಮಾಡಿದ್ರು, ಬರೋದು ಲೇಟ್ ಆಯಿತು, ಏನು ಕಂಡೀಷನ್? ಈ ಎಲ್ಲವನ್ನು ನಾವು ಓದ್ಕೊಂಡ್ಬಿಟ್ರೆ ಲೈಫು ಸೇಲ್ ಅಗ್ರಿಮೆಂಟ್ ಇದ್ದಂಗೆ. ಇಟ್ಸ್ ಅ ಸೇಲ್ ಅಗ್ರಿಮೆಂಟ್. ಮಾಡುವ ಪ್ರತಿಯೊಂದು ಸೇಲ್ ಅನ್ನೋದು ಬೇಡ, ಲಿವಿಂಗ್ ಅಗ್ರಿಮೆಂಟ್ ಅಂತ. ಬದುಕಿರುವವರು ಜಾಗರೂಕರಾಗಿರಿ ಅಂತ ನಂದೊಂದು ಕಾನ್ಸೆಪ್ಟ್ ಇದೆ. ಅದನ್ನೇನೆ ನಂಬಿಕೆ ಇಡಿ, ಕೆಲಸ ಮಾಡ್ತಾನೇ ಇರಿ, ಬದುಕಿರ್ತೀವಿ ಅನ್ನುವಷ್ಟು ನಂಬಿಕೆಯಿಂದ ಕೆಲಸ ಮಾಡ್ತಾ ಇರಿ. ಆದರೆ ಎರಡನೇದು, ಇದು ಆಗದೇನೂ ಇರಬಹುದು ಅನ್ನುವ ಒಂದು ನಂಬಿಕೆಯನ್ನು ಇಟ್ಕೊಳ್ಳಿ. ಅದೂ ನಂಬಿಕೆ. ಸೊ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ. ಈ ನಂಬಿಕೆಗಳು ನಮ್ಮನ್ನು ಯಾವಾಗಲೂ ಎಚ್ಚರವಾಗಿರಿಸುತ್ತೆ. ನಂಬಿಕೆ ಬೇಕು ಕೆಲಸ ಮಾಡಲಿಕ್ಕೆ. ನಾಳೆ ಬೆಳಗ್ಗೆ ಏನೋ ನಾವು ಬದುಕಿರ್ತೀವಿ, ಎದ್ದೇಳ್ತೀವಿ ಅನ್ನೋದಕ್ಕೋಸ್ಕರನೇ EMIಗಳು ತಗೊಳ್ಳೋದು ನಾವು. ಮತ್ತು ನಮಗೆ ಪರವಾಗಿಲ್ಲ, ನಾವು ಪದಾರ್ಥನೂ ತೊಗೊಂಡ್ಬಿಡ್ತೀವಿ. ಅವ್ರು ಯಾರೋ ಕೊಡ್ತಾರೆ, ಫಸ್ಟ್ ಆಫ್ ಆಲ್ ಒಂದು ಟಿ ವಿ ಕೊಡ್ತಾರಪ್ಪ, ಟಿ ವಿನೋ ಇನ್ನೊಂದು ಫ್ರಿಜ್ಜೋ ಎಲ್ಲ ಲೋನಲ್ಲಿ ತೊಗೊಂಬಂದ್ಬಿಡ್ತೀವಿ, EMI ಅಂತ ತೊಗೊಂಬಂದ್ಬಿಡ್ತೀವಿ. ತೊಗೊಂಬಂದವ್ರು ರಾತ್ರಿ ಸತ್ತೋಗ್ಬಿಟ್ರು, ಅವ್ರು ಯಾವ ನಂಬಿಕೆ ಮೇಲೆ ಕೊಡಬೇಕು? ಅದು ಒಂದೇ ನಂಬಿಕೆ. ಹಾಂ. ಸೊ ಹಾಗಾಗಿ ಬೈಯರು, ಸೆಲ್ಲರ್, ನಾನು ನಾಳೆ ನೋಡ್ತೀನಿ ಟಿ ವಿ, ನಾಳೆ ಮ್ಯಾಚ್ ನೋಡಬೇಕು ಅಂತ ಇವತ್ತು ತಗೊಂಬಂದಿರ್ತೀನಿ. ನಂಬಿಕೆ. ಇವನು ಟಿ ವಿ ನೋಡ್ತಾನೆ, ಬದುಕೋತಾನೆ, ಇವನು ಲೋನ್ ತೀರಿಸ್ತಾನೆ ಅನ್ನೋ ನಂಬಿಕೆ ಬ್ಯಾಂಕ್ನವ್ರಿಗೆ. ಸೊ ಎಲ್ಲ ನಂಬಿಕೆಗಳ ಮೇಲೆ ನಡೀಕೋದು. ನಮ್ಮಲ್ಲಿ ರಸ್ತೆಯಲ್ಲಿ ಪಾನಿಪುರಿ ತಿಂತಾರೆ, ರಸ್ತೆಯಲ್ಲಿ ಮಸಾಲೆ ದೋಸೆ ತಿಂತಾರೆ, ಇಡ್ಲಿ ತಿಂತಾರೆ, ಫ್ರೈಡ್ ರೈಸ್ ತಿಂತಾರೆ, ಗೋಬಿ ಮಂಚೂರಿಯನ್ ತಿಂತಾರೆ. ಎಲ್ಲವೂ ರಸ್ತೆಯಲ್ಲೇ ನಡೆಯುತ್ತೆ. ಕಡಲೆಪುರಿ ತಿಂತಾರೆ, ಎಲ್ಲ ಇದೆ ರಸ್ತೆಯಲ್ಲಿ ಅಲ್ವಾ? ವೆಸ್ಟರ್ನರ್ಸು, ಡೆವಲಪ್ಡ್ ಕಂಟ್ರೀಸು, ಅವ್ರು ಯಾವುದೂ ರಸ್ತೆಯಲ್ಲಿ ತಿನ್ನಲ್ಲ. ತಿಂದ್ರೂ ಪ್ಯಾಕ್ಡ್ ಇರಬೇಕು, ಕಂಟೆಂಟ್ ಇರಬೇಕು, ಎಕ್ಸ್ಪೈರಿ ಡೇಟ್ ಇರಬೇಕು. ನಾವು ಯಾವ ಎಕ್ಸ್ಪೈರಿ ಡೇಟ್ ಕೇಳ್ಕೊಂಡು ಹೋಗಿದ್ದೀವಿ? ಅದು ಒಂದು ನಂಬಿಕೆ ಅಂತೀರ? ಅಷ್ಟೇ. ಅವನ್ನೆಲ್ಲ ಚೆನ್ನಾಗೇ ಮಾಡ್ಕೊಡ್ತಾರೆ ಅನ್ನೋದು ನಂಬಿಕೆ ಅಷ್ಟೇ. ಸೊ ಬದುಕೇ ನಂಬಿಕೆ ನಮ್ಮಲ್ಲಿ. ಈ ನಂಬಿಕೆ ಕೆಲವು ಸಲ ನೆಗೆಟಿವ್ ಎಫೆಕ್ಟ್ಸ್ ಕೊಟ್ಟಿದೆ, ಕೆಲವು ಸಲ ಪಾಸಿಟಿವ್ ಎಫೆಕ್ಟ್ಸ್ ಕೊಟ್ಟಿದೆ. ಒಂದು 20-30% ಪಾಸಿಟಿವ್ ಆಗುತ್ತೆ, ಒಂದು 70-80% ನೆಗೆಟಿವ್ ಆಗೇ ಆಗುತ್ತೆ. ಅನುಭವಗಳ ಆಧಾರದ ಮೇಲೆ ರಿವರ್ಸ್ ಆಗುತ್ತೆ. ಅನುಭವಗಳ ಆಧಾರದ ಮೇಲೆ ನಾವು ಏನು ಡಿಸಿಷನ್ ತಗೋತೀವಿ ಆ ನಂಬಿಕೆಗಳು ಪೂರಕವಾಗಿ ಆಗುತ್ತೆ. ಯಾವಾಗ ಅನುಭವಗಳು ಜಾಸ್ತಿ ಆದಾಗ, ನಂತರ ಆದಾಗ. ದಟ್ಸ್ ಆಲ್. ಥ್ಯಾಂಕ್ ಯು. ನಂಬಿಕೆ ಮೇಲೆ ತುಂಬ ಡೀಟೇಲ್ ಆಗಿ ಅರ್ಥ ಆಗೋ ಹಾಗೆ ಒಳ್ಳೊಳ್ಳೆ ಇನ್ಸ್ಟೆನ್ಸಸ್ ಹೇಳಿದ್ದೀರಿ. ಥ್ಯಾಂಕ್ಸ್. ನಮಸ್ತೆ.